ನಮಸ್ಕಾರ ಕರ್ನಾಟಕ, ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನೆಲ್. ಇವತ್ತು ನಾವು ಮಾತಾಡ್ತಾ ಇರೋದು ಸ್ಯಾಂಡಲ್ವುಡ್ನ ಪ್ರತಿಭಾವಂತ ನಟ ನಮ್ಮ ಲೂಸಿಯಾ ಸತೀಶ್ ನೀನಾಸಂ ಅವರ ಬಹು ನಿರೀಕ್ಷಿತ ಸಿನಿಮಾ ದಿ ರೈಸ್ ಆಫ್ ಅಶೋಕ ಬಗ್ಗೆ. ನಿನ್ನೆ ತಾನೇ ರಿಲೀಸ್ ಆಗಿರೋ ಈ ಸಿನಿಮಾ ಸತೀಶ್ ಅವರ ಕೆರಿಯರ್ನಲ್ಲೇ ಒಂದು ದೊಡ್ಡ ಮೈಲಿಗಲ್ಲು ಅಂತ ಹೇಳ್ಬೋದು. ಇದು ಕೇವಲ ಒಂದು ಆಕ್ಷನ್ ಸಿನಿಮಾನ ಅಥವಾ ಸಮಾಜಕ್ಕೆ ಏನಾದರೂ ಮೆಸೇಜ್ ಇದೆಯಾ? ಈ ವಿಡಿಯೋದಲ್ಲಿ ಕಂಪ್ಲೀಟ್ ರಿವ್ಯೂ ನೋಡ್ಬಿಡೋಣ. ನೀವಿನ್ನೂ ಚಾನೆಲ್ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈಗಲೇ ಸಬ್ಸ್ಕ್ರೈಬ್ ಆಗಿ. ಮೊದಲನೇದಾಗಿ ಕಥೆಯ ಬಗ್ಗೆ ಮಾತಾಡೋದಾದ್ರೆ, ಈ ಸಿನಿಮಾ ನಮ್ಮನ್ನ 1970ರ ದಶಕದ ಅವರತಿ ಅನ್ನೋ ಹಳ್ಳಿಗೆ ಕರ್ಕೊಂಡು ಹೋಗುತ್ತೆ. ಇಲ್ಲಿ ಅಶೋಕ ಅಂದ್ರೆ ಸತೀಶ್ ನೀನಾಸಂ ಅವರು ಒಬ್ಬ ಸುಶಿಕ್ಷಿತ ಯುವಕ. ಅವನ ಆಸೆ ಸರ್ಕಾರಿ ಕೆಲಸ ತಗೋಬೇಕು ಅನ್ನೋದು. ಆದ್ರೆ ಆ ಕಾಲದ ಸಮಾಜದ ವ್ಯವಸ್ಥೆ, ಜಾತಿ ಪದ್ಧತಿ ಮತ್ತು ಒಬ್ಬ ಕ್ರೂರ ಬ್ರೋಕರ್ನ ದರ್ಪ ಅಶೋಕನ ಕನಸಿಗೆ ಅಡ್ಡ ಬರುತ್ತೆ. ತನ್ನ ಸಮುದಾಯದ ಮೇಲಾಗೋ ದೌರ್ಜನ್ಯವನ್ನ ನೋಡಿ ಸುಮ್ಮನಿರೋಕಾಗ್ತಿರೋ ಅಶೋಕ ಹೇಗೆ ಒಬ್ಬ ಬಂಡಾಯಕಾರನಾಗಿ ಬದಲಾಗ್ತಾನೆ, ಅಹಿಂಸೆಯಿಂದ ಹಿಂಸೆಯ ಹಾದಿ ತುಳಿಯೋಕೆ ಕಾರಣ ಏನು, ಅದೆಲ್ಲವನ್ನ ನಿರ್ದೇಶಕರು ಬಹಳ ಕಾಡುವಂತೆ ತೋರಿಸ್ಕೊಟ್ಟಿದ್ದಾರೆ. ಇದು ಮೌರ್ಯ ಸಾಮ್ರಾಜ್ಯದ ಅಶೋಕನ ಕಥೆಯಲ್ಲ, ಬದಲಿಗೆ ನಮ್ಮ ಮಣ್ಣಿನ ಒಬ್ಬ ಸಾಮಾನ್ಯ ಅಶೋಕನ ರೈಸ್. ಇತಿಹಾಸದ ಅಶೋಕ ಕಳಿಂಗ ಯುದ್ಧ ಮಾಡಿ ಬುದ್ಧನಾದ. ಆದ್ರೆ ಈ ಕಾಲದ ಅಶೋಕ ಯುದ್ಧ ಮಾಡ್ತಿರೋದು ಸಿದ್ಧಾಂತಕ್ಕಲ್ಲ, ಸಮಾಜದಲ್ಲಿ ನಮಗೂ ಒಂದು ಸ್ಥಾನ ಬೇಕು ಅನ್ನೋ ಹಕ್ಕಿಗಾಗಿ. ದಿಸ್ ಈಸ್ ದ ರೈಸ್ ಆಫ್ ಅಶೋಕ. ಹಾಗೆ ದಿಸ್ ಈಸ್ ದ ರೈಸ್ ಆಫ್ ಸತೀಶ್ ನೀನಾಸಂ. ಹೌದು, ಪರ್ಫಾರ್ಮೆನ್ಸ್ ವಿಷಯಕ್ಕೆ ಬಂದ್ರೆ ಸತೀಶ್ ನೀನಾಸಂ ಈ ಸಿನಿಮಾದ ಜೀವ. ಅವರ ಹಿಂದಿನ ಸಿನಿಮಾಗಳಿಗಿಂತ ಇಲ್ಲಿ ಅವರು ತುಂಬಾನೇ ರಗ್ಗಟಾಗಿ ಕಂಡಿದ್ದಾರೆ. ಅವರ ಮ್ಯಾನರಿಸಂ, ಆ 70ರ ದಶಕದ ಬೆಲ್ ಬಾಟಮ್ ಪ್ಯಾಂಟ್, ಲಾಂಗ್ ಹೇರ್ ಲುಕ್ ಎಲ್ಲವೂ ಪರ್ಫೆಕ್ಟ್ ಆಗಿದೆ. ಎಮೋಷನಲ್ ಸೀನ್ಸ್ಗಳಲ್ಲಿ ಸತೀಶ್ ಕಣ್ಣುಗಳಲ್ಲೇ ಮಾತಾಡ್ತಾರೆ. ಇನ್ನು ನಾಯಕಿ ಸಪ್ತಮಿ ಗೌಡ, ಕಾಂತಾರ ನಂತರ ನಮ್ಗೆ ಗೊತ್ತೇ ಇದೆ ಅವರು ಎಷ್ಟು ನ್ಯಾಚುರಲ್ ಆಗಿ ನಟಿಸ್ತಾರೆ ಅಂತ. ಇಲ್ಲಿ ಅಂಬಿಕಾ ಅನ್ನೋ ಪಾತ್ರದಲ್ಲಿ ಅವರು ಸತೀಶ್ಗೆ ಸಮಬಲದ ಸಾಥ್ ನೀಡಿದ್ದಾರೆ. ವಿಲನ್ ಪಾತ್ರದಲ್ಲಿ ನಟಿಸಿರೋ ನಟನ ಕ್ರೌರ್ಯ ನೋಡ್ತಿದ್ರೆ ನಮಗೆ ನಿಜವಾಗಿಯೂ ಕೋಪ ಬರುತ್ತೆ. ಅಷ್ಟು ಚೆನ್ನಾಗಿ ಆ ಪಾತ್ರವನ್ನ ಡಿಸೈನ್ ಮಾಡಲಾಗಿದೆ. ಈ ಸಿನಿಮಾದ ಗೆಲುವಿನಲ್ಲಿ ತಾಂತ್ರಿಕ ವರ್ಗದ ಪಾತ್ರ ದೊಡ್ಡದು. ಪೂರ್ಣಚಂದ್ರ ತೇಜಸ್ವಿ ಅವರ ಮ್ಯೂಸಿಕ್ ಈ ಸಿನಿಮಾದ ಮೂಡನ್ನೇ ಸೆಟ್ ಮಾಡುತ್ತೆ. ಅದರಲ್ಲೂ ಆ BCM ಫೈಟ್ ಸೀನ್ಸ್ಗಳಲ್ಲಿ ಗೂಸ್ ಬಂಪ್ಸ್ ಕೊಡುತ್ತೆ. ಲವಿತ್ ಅವರ ಸಿನಿಮಾಟೋಗ್ರಫಿ, ಆ ಹಳೆಯ ಕಾಲದ ಹಳ್ಳಿಯನ್ನ, ಮಣ್ಣಿನ ವಾಸನೆಯನ್ನ ಕ್ಯಾಮ್ರಾದಲ್ಲಿ ಸೆರೆ ಹಿಡಿದಿರೋ ರೀತಿ ಅದ್ಭುತ. ದಿವಂಗತ ವಿನೋದ್ ದೊಂಡಾಲಿ ಅವರು ಈ ಸಿನಿಮಾವನ್ನ ಎಷ್ಟು ಪ್ರೀತಿಯಿಂದ ಕಟ್ಕೊಟ್ಟಿದ್ದಾರೆ ಅನ್ನೋದು ಪ್ರತಿ ಫ್ರೇಮ್ನಲ್ಲೂ ಕಾಣಿಸುತ್ತೆ. ಅವರ ವಿಷನ್ ಅನ್ನ ಚಿತ್ರತಂಡ ಸಕ್ಸಸ್ಫುಲ್ ಆಗಿ ಸ್ಕ್ರೀನ್ ಮೇಲೆ ತಂದಿದೆ. ಸಿನಿಮಾದಲ್ಲಿ ಪ್ಲಸ್ ಪಾಯಿಂಟ್ಸ್ ಅಂತ ನೋಡೋದಾದ್ರೆ, ಸತೀಶ್ ಅವರ ಪವರ್ಫುಲ್ ಕಂಬ್ಯಾಕ್, 1970ರ ಕಾಲಘಟ್ಟವನ್ನ ತೋರಿಸಿರೋ ರೀತಿ, ಕ್ಲೈಮ್ಯಾಕ್ಸ್ ಹಂತದ ಹೈ ವೋಲ್ಟೇಜ್ ಆಕ್ಷನ್. ಮೈನಸ್ ಪಾಯಿಂಟ್ಸ್ ಅಂದ್ರೆ, ಫಸ್ಟ್ ಹಾಫ್ನಲ್ಲಿ ಕಥೆ ಸ್ವಲ್ಪ ನಿಧಾನವಾಗಿ ಸಾಗುತ್ತೆ. ಕೆಲವು ಸನ್ನಿವೇಶಗಳು ನಮಗೆ ಹಳೆ ಸಿನಿಮಾಗಳನ್ನ ನೆನಪಿಸಬಹುದು. ಆದರೆ ಒಟ್ಟಾರೆ ಸಿನಿಮಾ ನೋಡುವಾಗ ಇವು ಯಾವೂ ದೊಡ್ಡದಾಗಿ ಕಾಣಿಸಲ್ಲ. ಸದ್ಯಕ್ಕೆ ಸತೀಶ್ ಅವರ ಅಭಿಮಾನಿಗಳಿಗೆ ಡಬಲ್ ಧಮಾಕ. ಯಾಕಂದ್ರೆ ದಿ ರೈಸ್ ಆಫ್ ಅಶೋಕ ನಂತರ ಸಾಲು ಸಾಲು ಸಿನಿಮಾಗಳು ಲೈನಪ್ ಆಗಿವೆ. ಮ್ಯಾಟ್ನಿ, ಸತೀಶ್ ಮತ್ತು ಡಿಂಪಲ್ ಕ್ವೀನ್ ರಚಿತಾರಾಮ್ ಕಾಂಬಿನೇಷನ್ನ ಬಹು ನಿರೀಕ್ಷಿತ ಸಿನಿಮಾ ಇದು. ಅಯೋಗ್ಯ ನಂತರ ಈ ಜೋಡಿ ಮತ್ತೆ ಒಂದಾಗ್ತಿರೋದು ದೊಡ್ಡ ಹೈಪ್ ಕ್ರಿಯೇಟ್ ಮಾಡಿದೆ. ಇದೊಂದು ಸಸ್ಪೆನ್ಸ್ ಥ್ರಿಲ್ಲರ್ ಜೊತೆಗೆ ಲವ್ ಸ್ಟೋರಿ ಇರೋ ಸಿನಿಮಾ ಎನ್ನಲಾಗಿದೆ. ಆಗಸ್ಟ್ 15ರ ಪೂರ್ವದಲ್ಲಿ ಗೋದ್ರಾ, ಬಹಳ ವರ್ಷಗಳಿಂದ ಚರ್ಚೆಯಲ್ಲಿರೋ ಸಿನಿಮಾ ಇದು. ರಾಜಕೀಯ ಮತ್ತು ಸಾಮಾಜಿಕ ಕಳಕಳಿ ಇರೋ ಕಥೆ ಅಂತೆ. ಸತೀಶ್ ಅವರ ಕೆರಿಯರ್ನಲ್ಲೇ ಇದೊಂದು ಕಾಂಟ್ರವರ್ಷಿಯಲ್ ಮತ್ತು ಪವರ್ಫುಲ್ ಸಿನಿಮಾ ಆಗುವ ಎಲ್ಲಾ ಸೂಚನೆ ನೀಡಿದೆ. ಹಾಗೆ ದಸರಾ, ಸತೀಶ್ ಅವರ ಮತ್ತೊಂದು ಮಾಸ್ ಲುಕ್ ಸಿನಿಮಾ. ಇದರಲ್ಲಿ ಅವರು ಗ್ರಾಮೀಣ ಸೊಗಡಿನ ಹಳ್ಳಿ ಹೈತನಾಗಿ ಕಾಣಿಸಿಕೊಳ್ಳಲಿದ್ದಾರೆ. ಸತೀಶ್ ಅವರು ತಮ್ಮದೇ ಆದ ಸತೀಶ್ ನೀನಾಸಂ ಪಿಕ್ಚರ್ಸ್ ಬ್ಯಾನರ್ ಅಡಿಯಲ್ಲಿ ಹೊಸ ಪ್ರತಿಭೆಗಳಿಗೆ ಅವಕಾಶ ನೀಡ್ತಾ ಕೆಲವು ಪ್ರಯೋಗಾತ್ಮಕ ಸಿನಿಮಾಗಳಿಗೂ ಸಹಿ ಹಾಕಿದ್ದಾರೆ ಅಂತ ವರದಿಯಾಗಿದೆ. ಫೈನಲ್ ವರ್ಡಿಕ್ಟ್ ಏನಪ್ಪಾ ಅಂದ್ರೆ, ದಿ ರೈಸ್ ಆಫ್ ಅಶೋಕ ಕೇವಲ ಫೈಟ್ ಇರೋ ಸಿನಿಮಾ ಅಲ್ಲ, ಇದರಲ್ಲಿ ಒಂದು ತೂಕವಾದ ಕಥೆ ಇದೆ. ಸಮಾಜದಲ್ಲಿ ಸಮಾನತೆಗಾಗಿ ನಡೆಯೋ ಹೋರಾಟದ ಕಥೆ ಇದು. ಫ್ಯಾಮಿಲಿ ಜೊತೆ ನೋಡೋದಕ್ಕೆ ಅಥವಾ ಮಾಸ್ ಸಿನಿಮಾ ಪ್ರಿಯರಿಗೆ ಇದೊಂದು ಒಳ್ಳೆ ಟ್ರೀಟ್. ನೀವು ಈ ಸಿನಿಮಾ ನೋಡಿದ್ರೆ ನಿಮಗೆ ಹೇಗೆ ಅನ್ನಿಸ್ತು? ಅಶೋಕ ಪಾತ್ರ ಇಷ್ಟ ಆಯ್ತಾ ಅನ್ನೋದನ್ನ ಕಮೆಂಟ್ ಮಾಡಿ ತಿಳಿಸಿ. ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ.
ಮುಂದಿನ ರಿವ್ಯೂನಲ್ಲಿ ಸಿಗೋಣ. ಅಲ್ಲಿವರೆಗೂ ನಮಸ್ಕಾರ, ಮತ್ತೆ ಸಿಗುವ.